ಮಿಂಚುಳನ ನೀವು ನೋಡಿರ್ತೀರ, ಆದರೆ ಇದೇಂತಕ್ಕೆ ಮಿಂಚುತ್ತೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಉತ್ತರ ಗೊತ್ತಾಗುತ್ತೆ. ಮಿಂಚುಳ, ಇದನ್ನು ಜ್ಯೋತಿ ಹುಳ, ಬೆಳಕು ಹುಳ ಅಂತಾನೂ ಕರೀತಾರೆ. ಇದರಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಪ್ರಭೇದವಿದ್ದು ಭಾರತದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರಭೇದಗಳು ಕಾಣಸಿಗುತ್ತದೆ. ಇನ್ನು ಇದರ ಜೀವನ ಶೈಲಿ, ಗರ್ಭಧರಿಸಿದ ಹೆಣ್ಣು ಮಿಂಚುಳವು ಭರಿತ ಪ್ರದೇಶವನ್ನು ಹುಡುಕಿ ಅಲ್ಲಿ ಮೊಟ್ಟೆಯನ್ನು ಇಡುತ್ತದೆ. ಇದು 3 ರಿಂದ 4 ವಾರಗಳ ಒಳಗೆ ಮೊಟ್ಟೆ ಹೊಡೆದು ಲಾರ್ವಾ ಹಂತದಲ್ಲಿ ಹುಳು ಆಚೆ ಬರುತ್ತದೆ. ಈ ಹಂತದಲ್ಲಿ ಚಿಕ್ಕ ಚಿಕ್ಕ ಹುಳುಗಳನ್ನು ತಿಂದು ಇದನ್ನು ಬದುಕುತ್ತಾ ಹೋಗುತ್ತದೆ. ಇದು ಸುಮಾರು ತಿಂಗಳಿಂದ ವರ್ಷಗಳವರೆಗೆ ಬದುಕಬಹುದು. 3ನೇ ಹಂತ ಪ್ಯೂಪ ಅಂತ. ಇದು ಚಿಪ್ಪಿನೊಳಗೆ ಹೋಗಿ ತನ್ನ ದೇಹಗಳು ರೂಪಾಂತರಗೊಳ್ಳುತ್ತದೆ. 2 ರಿಂದ 1 ತಿಂಗಳವರೆಗೆ ತನ್ನ ದೇಹ ರೂಪಾಂತರಗೊಳ್ಳಲು ಸಮಯಾವಕಾಶ ತೆಗೆದುಕೊಳ್ಳುತ್ತದೆ. 4ನೇ ಹಂತ ಪೂರ್ಣ ವ್ಯವಸ್ಥೆ. 1 ರಿಂದ 2 ತಿಂಗಳವರೆಗೆ ಮಾತ್ರ ಬದುಕಬಹುದು. ಈ ಹಂತದ ಮುಖ್ಯ ಉದ್ದೇಶ ಒಂದು ಆಹಾರ ಬೇಟೆಯಾಡೋದು, ಇನ್ನೊಂದು ತನ್ನ ಸಂಗಾತಿಯನ್ನು ಹುಡುಕುತ್ತಾ ಹೋಗೋದು. ಗಂಡು ಮಿಂಚುಳವು ಹಾರುತ್ತಾ ತನ್ನ ಸಂಗಾತಿಯನ್ನು ಹುಡುಕುತ್ತಿದ್ದರೆ, ಹೆಣ್ಣು ಮಿಂಚುಳವು ಭೂಮಿಯ ಮೇಲೆ ಅಥವಾ ಎಲೆಯ ಮೇಲೆ ಕೂತಿ ತನ್ನ ಕಂಪನದ ಮೂಲಕ ಅಂದ್ರೆ ಬೆಳಕನ್ನು ಸೂಸುವ ಮೂಲಕ ಗಂಡನ್ನು ಆಕರ್ಷಣೆಗೊಳಿಸುತ್ತದೆ. ಒಂದು ಹೆಣ್ಣು ಹುಳುವಿಗೆ 4-5 ಗಂಡು ಹುಳು ಇದ್ರೆ, ಯಾವ ಗಂಡು ಹುಳುವು ಮೊದಲು ಹೋಗಿ ಹೆಣ್ಣನ್ನು ಮುಟ್ಟುತ್ತೆ ಅದರ ಜೊತೆಗೆ ಸಂಭೋಗ ಕ್ರಿಯೆ ನಡೆಯುತ್ತೆ. ಇನ್ನು ಮಿಂಚುಳ ಹೇಗೆ ಬೆಳಕನ್ನು ಸೂಸುತ್ತೆ ಅಂದ್ರೆ, ಮಿಂಚುಳದ ಹೊಟ್ಟೆಯಲ್ಲಿ ಲಿಸೋಫೆರಿಸ್ ಎಂಬ ಒಂದು ರಾಸಾಯನಿಕ ಅಂಶವಿದ್ದು, ಇದು ಆಮ್ಲಜನಕದೊಂದಿಗೆ ಮಿಶ್ರಣಗೊಂಡು ಬೆಳಕನ್ನು ಹೊರಸೂಸುತ್ತೆ. ಇನ್ನು ಒಂದು ಜಾತಿಯ ಮಿಂಚುಳು ಅಂದ್ರೆ ಒಂದೇ ರೀತಿಯ ಬೆಳಕನ್ನು ಹೊರಸೂಸ್ತಾ ಇರುತ್ತೆ. ಆದ್ರೆ ಇದರಲ್ಲಿ ಕೆಲವೊಂದು ಕುತಂತ್ರಿ ಹೆಣ್ಣು ಮಿಂಚುಳುಗಳು ಇರುತ್ತದೆ. ಅದು ಏನ್ ಮಾಡುತ್ತೆ ಅಂದ್ರೆ, ಬೇರೆ ಜಾತಿಯ ಮಿಂಚುಳುವ ಬೆಳಕುವ ರೀತಿಯಲ್ಲೇ ಬೆಳಕು ನೀಡಿ ಗಂಡನ್ನು ಆಕರ್ಷಣೆಗೊಳಿಸಿ ಆ ಗಂಡನ್ನು ತಿಂದು ಬಿಡುತ್ತದೆ. ಇದ್ರ ಮೇಲೆ ನಾನೊಂದು ಹೇಳಿ ಬರ್ತೀನಿ, ಕೇಳಿಗೆ ಹೇಳಿ. ಮಾಯೆಗೆ ಮರಳಾದರೆ ಜೀವನಕ್ಕೆ ಆಗುವುದು ದೊಡ್ಡ ತೊಂದರೆ.